ತಕ್ಷಣ ನೋಟಿಸ್ ಜಾರಿ ಆಗುತ್ತೆ. ಅಲ್ಲ ವಿಜೇಂದ್ರ ಅವ್ರಿಗೂ ಈ ನೋಟಿಸಸ್ಗೂ ನಾನು ಸಂಬಂಧ ಮಾಡೋದಕ್ಕೆ ಹೋಗೋದಿಲ್ಲ ನಾನು. ಯಾಕಂದರೆ ವಿಜೇಂದ್ರ ಅವರು ಅವರು ಯಾವ ಮಟ್ಟದಲ್ಲಿ ಅದನ್ನು ಯೋಚನೆ ಮಾಡ್ತಾ ಇದ್ದಾರೋ ವಕ್ಫನ್ನ ಗೊತ್ತಿಲ್ಲ. ಯಾಕಂದರೆ ಯಾವ ಹಾದಿ ಬೀದಿಯಲ್ಲಿ ಮಾತಾಡಬಾರ್ದು ಅಂತೇಳಿ ನಿನ್ನೆ ಯತ್ನಾಳ್ ಅವ್ರಿಗೆ ವಕ್ಫ್ ಅನ್ನೋ ಒಂದು ಸಭೆಯಲ್ಲಿ ಅವ್ರ ವಿರುದ್ಧನೇ ನೀವು ವಾಗ್ದಾಳ ಮಾಡ್ತಾ ಇದ್ದೀರಿ ನಡೆಕೊಂದೊಂದು ಅಲ್ಲೆಲ್ಲ ಅದು ಅವರು ವೈಯಕ್ತಿಕವಾಗಿರ್ತಕ್ಕಂಥ ಮಾತುಗಳನ್ನ ಆಡಿದ್ದಾರೆ. ಇವಾಗ ನಮ್ಮ ತಾಲೂಕಿನಲ್ಲೂ ಕೂಡ ಮಾಡಿದ್ದಾರೆ. ಒಂದೇ ಸರಿಗೆ ನಮ್ಮ ಕಾರ್ಯಕರ್ತರನ್ನ 5 ಜನನ ಸಸ್ಪೆಂಡೇ ಮಾಡ್ತಿದ್ದಾರೆ. ಅದು ನಾವು ಇಲ್ಲಿ ವಕ್ಫ್ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅದನ್ನು ರಾಜಕೀಯವಾಗಿ ತಗೊಳ್ತಕ್ಕಂಥ ಅವಶ್ಯಕತೆಗಳು ಅವ್ರಿಗೆ ಇರಲಿಲ್ಲ ಅಂತ ನಾನು ಭಾವಿಸ್ತೀನಿ. ಅದನ್ನು ತಗೊಂಡೋಗಿ ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಮಂಡಲದಿಂದ ನಾವು ರೆಸಲ್ಯೂಷನ್ಸ್ ಮಾಡಿದ್ವೋ ಅವ್ರನ್ನ ಬಿಟ್ಬಿಟ್ಟು ಕಾರ್ಯಕರ್ತರ ಮೇಲೆ ತಗೊಂಡು ಹೋಗ್ಬಿಟ್ಟು ಸಸ್ಪೆಂಡ್ ಮಾಡಿಸಿ ಜಿಲ್ಲಾಧ್ಯಕ್ಷನಿಗೆ ಹೇಳಿ ಇದನ್ನೆಲ್ಲ ಮಾಡಿರ್ತಕ್ಕಂಥ ಇವೆಲ್ಲವೇನ ಅಧಿಕಾರದ ಸ್ಥಾನಗಳ ದುರುಪಯೋಗನೂ ಕೂಡ ಆಗುತ್ತೆ. ಆ ರೀತಿಯಲ್ಲಿ ಮಾಡಿದಾಗ ಇವಾಗ ನಾನೇ ಅದ್ರ ಬಗ್ಗೆ ಜೋರಾಗಿ ಮಾತನಾಡಬೇಕು ಅಂದರೆ ಯಾರ ಬಗ್ಗೆ ಮಾತನಾಡಬೇಕು? ಜಿಲ್ಲಾಧ್ಯಕ್ಷನ ಬಗ್ಗೆ ಮಾತನಾಡ್ಬೇಕಾ? ರಾಜ್ಯಾಧ್ಯಕ್ಷರ ಬಗ್ಗೆ ಮಾತನಾಡ್ಬೇಕಾ? ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೀವಿ? ಕಾರ್ಯಕರ್ತರು ನಿಮ್ಮ ಸಿಟ್ಟು ಏನಿದ್ರು ಕೂಡ ಆ ಥರ ರಾಜಕೀಯವಾಗಿದ್ದರೆ ನೀವು